ಬಿಟ್ಟು ಬರಂತ ಕೇಳ್ತಾನೆ, ನಾನು ಬಿಟ್ಟು ಬರಂತ ಕೇಳಕತ್ತೇನೆ. ನೀನು ಕೊಡ್ತಾನೆ ಕೇಳ, ನಾ ಬಿಟ್ಟು ಹೋಗ್ಬಾರಂತ ಹೇಳಿ ಕೊಟ್ಟಿದ್ದೀ. 5 ನಿಮಿಷ ವ್ಯಾಪಾರ ಮಾಡಲ್ಲ ಕೊಟ್ಟಂತ ಸಣ್ಣ ಮಾಡ ಸಂತೋಷದ ಏನ ವ್ಯಾಪಾರ ಅಣ್ಣ ಆಯ್ತಾ? ಏನ್ ರಫೀಕ್ ಬಾರಪ್ಪ ಹತ್ರ. ಎಲ್ಲಿಗೆ ಆಯ್ತು? ಯಾವ ಊರಿಗೆ ಆಗ್ತಾ ಇದೆ? ನಮ್ ಕರಿಬೇವು ಸ್ಟೇಷನ್ ಹತ್ರ ಹೋಗ್ತಾ ಒಂದು 5 ಕಾತ್ರೆ. ಅದೇ ಅಂದ್ರೆ ಚಂದ ಇತ್ತು. ಮನೆಗೆ ಬಂದ ತಕ್ಷಣ ಕಣ್ಣಿಗೆ ಬಿದ್ದಿದ್ದದೆ ಸ್ನೋ ಬ್ರೀಡ್. ಇದು ಆಗಿರೋದು ಉಕ್ಕುಡ್ಗಾತ್ರಿ. ನಮ್ಮ ಕರಿಬಸವೇಶ್ವರನ ಸನ್ನಿಧಿ ಸ್ಥಾನಕ್ಕೆ ಹೋಗ್ತಾ ಇರುವಂತ ಹಸು ಇದು. ಯಾರನ್ನ ರೈತರು ಖರೀದಿ ಮಾಡಿರೋದು? ಮಂಜಣ್ಣ. ನಮಸ್ಕಾರ ಮಂಜಣ್ಣ. ಉಕ್ಕುಡ್ಗಾತ್ರಿ ಮಂಜಣ್ಣಗೆ ಆಗಿದ್ರೆ ಪಡ್ಡೆ ಮಣಕ ಅನ್ಸುತ್ತೆ. ಎಷ್ಟಲ್ಲಿಂದ ಸೂಲಿಂದ ಇರ್ಬೋದು ಇದು? 2 ಪಡ್ಡೆ ಮಣಕ. ಹೋಗ್ಬೋದು. ಅಡ್ಡಿಲ್ಲ, ನಿಮ್ಮ ಕೊಟ್ಟು ಸೆಟ್ ಮಾಡ್ಕೊಳ್ಳೋಷ್ಟೊತ್ತಿಗೆ ನೋಡ್ಕೊಳ್ರಿ. ಹೆಲ್ತಿಗೆ ತಂದರೆ ಆರೋಗ್ಯ ಎಲ್ಲ ಚೆಕ್ ಮಾಡ್ಕೊತಾ ಇರ್ರಿ. ಡಾಕ್ಟ್ರ್ ಕರೆಸಿ ಮೇವು ಇವೆಲ್ಲ ನೋಡ್ಕೊಳ್ರಿ, ಒಳ್ಳೇದಾಗಲಿ ಅನ್ನೋದು. ಒಟ್ಟು ನಿಮಗೆ ಸಂತೋಷ ಆಗ್ಬೇಕು ಅಷ್ಟೇ. ಹಸು ಚೆನ್ನಾಗಿದೆ ಅಂತ ನಿಮ್ಮ ಮನಸ್ಸಿಗೆ ಅನಿಸ್ಬೇಕು. ಈಗ ನಾವು ಯಾರು ಹೇಳಿದ್ರು ಅದು ಲೆಕ್ಕ ಅಲ್ಲ, ತಾವು ಕೊಡ್ಸಿರೋದಲ್ಲ. ನಿಮ್ಗೆ ಅನಿಸ್ಬೇಕು, ನಿಮ್ಗೆ ಸರಿ ಚೆನ್ನಾಗಿದೆ ಅನಿಸ್ಬೇಕು. ನಿಮ್ಗೆ ಸುಂದ್ರಿ ಬಂದೋಳಿ. ಇದು ನಮ್ಮ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ತೆಲಗಿ ಗ್ರಾಮದಲ್ಲಿರ್ತಕ್ಕಂಥ ಹಸುಗಳು. ಎಲ್ಲ ಹಸುಗಳು ಪಡ್ಡೆ ಮಣಕದಿಂದಲೇ ಸ್ಟಾರ್ಟ್ ಆಗಿದೆ. ಒಳ್ಳೆ ಫಸ್ಟ್ ಲ್ಯಾಕ್ಟೇಷನ್, ಸೆಕೆಂಡ್ ಲ್ಯಾಕ್ಟೇಷನ್ ಬ್ರೀಡ್. ಆಲ್ಮೋಸ್ಟ್ ಏನು ಫಸ್ಟು ಸೆಕೆಂಡು ಲ್ಯಾಕ್ಟೇಷನ್ ಬ್ರೀಡ್ಗಳು ಇರೋವಂಥದ್ದು. ನಮ್ಮ ಜೊತೆ ಇದ್ದಾರೆ, ಯಾರು ಹೇಳ್ತೀನಿ, ಇಲ್ಲೇ ಪಕ್ಕದಲ್ಲಿ ರಫೀಕ್ ಮುಂದಕ್ಕೆ ಬರ್ಬೇಕು ನೀವು. ರಫೀಕ್ ನಮಸ್ಕಾರ ಸರ್. ನಮಸ್ತೆ ಸರ್. ನನ್ನ ಒಂದು ಮಾಹಿತಿಗೆ ನೀವು ಸಹಕಾರ ಕೊಡಲೇಬೇಕು. ಎಷ್ಟಿದ್ದಾವೆ ಹಸು ಏನು? ಸರ್ ಒಂದು 20 ಇದ್ವು ಸರ್. ಬೆಳಗ್ಗೆ ಒಂದು 6 ಕೊಟ್ಟೇನಿ, ಇನ್ನೊಂದು 14-15 ಸರ್. ಆ ಕಡೆಯಿಂದ ಬಂದುಬಿಡೋಣ. ಆಲ್ ಬ್ಲಾಕಿಂದ ಮಳೆ ಬೇರೆ ಬರ್ತಾ ಇದೆ, ತಡ ಮಾಡೋದು ಬೇಡ. ಎಷ್ಟನೇ ಸೂಲು ಅಲ್ಲಿಂದ ಇದು? ಫಸ್ಟ್ನೇ ಸೂಲ್ ಸರ್. ಇದು 2 ಫಸ್ಟ್ನೇ ಸೂಲ್ ಲ್ಯಾಕ್ಟೇಷನ್ ಬ್ರೀಡು. ಓಕೆ, ಹಂಗೆ ಹೋಗ್ಬೇಕು ಚಕ. ಇದು 2 ಪಡ್ಡೆನಾ? ಎರಡಲ್ಲ ಸರ್. ಎರಡಲ್ಲೇ? ಒಂದು 2 ಹಾಲು ಮಾಡಿಲ್ಲ. ಇದು ಕರ. ಇದು ಎರಡಲ್ಲ ನೋಡ್ರಿ ಹೆಂಗಿದೆ ಕರ. ಎರಡಲ್ಲ ಇದೆ ಸರ್. ಗುಡ್. ಇದು ಎರಡಲ್ಲ ಸರ್. ಇದು ಎರಡಲ್ಲ. ಎಲ್ಲ ಆಲ್ಮೋಸ್ಟ್ ಮೊದಲನೇ ಸೂಲ್ನವೇ ಇದಾವಲ್ಲ? ಹ್ಞೂ ಸರ್, ಮೊದಲು 2ನೇ ಸರ್ ಇರೋದಲ್ಲ. ಇದಾವೆ. ಫಸ್ಟ್ ಸೆಕೆಂಡ್. ಈಗ ಏನು ರೇಟಿಂದ ಸ್ಟಾರ್ಟ್ ಆಗ್ತವೆ ಸರ್? 50 ಒಂದು 20 ಮಟ ಸರ್. ಒಂದು 20 ತನಕ. ಫುಲ್ ವಿಡಿಯೋ ನೀವು ನೋಡಬೇಕು ಅಂದರೆ ಅರ್ಫ ಪೆಟ್ ಬ್ಲಾಗಲ್ಲಿ ಹಾಕಿದ್ದೀನಿ. ಜಸ್ಟ್ ಇದು ನಿಮಗೆ ಮಾಹಿತಿಗಾಗಿ ತೆಗೆದಿರ್ತಕ್ಕಂತಹ ವಿಡಿಯೋ ಇದು. ಹಸುಗಳು ಸೇಲ್ ಆಗ್ತಾಯಿದ್ದಾವೆ ಅಂಥೇಳಿ ಮಳೆಯಲ್ಲಿ ತೆಗಿತಾ ಇದ್ದೀವಿ. ರೇಟ್ ಅವರು ಇನ್ನೇನು ಹೇಳಿದ್ದಾರೆ, ಹಾಲಿಂದು ಅಜಂಪ್ಷನ್ ಅಷ್ಟೇ. ಇವರು ಇಷ್ಟು ಬರಬಹುದು ಅಂತ, ಯಾಕಂದರೆ ತಂದು ವ್ಯಾಪಾರ ಮಾಡ್ತಾ ಇದ್ದಾರೆ. ಇವ್ರದ್ದೇ ಸ್ವಂತ ಆಗಿದ್ರೆ ಹೇಳಪ್ಪ ಕರೆಕ್ಟು ಇದು ಎಷ್ಟು ನೀವು ಕರೆದಿದೆಯಾ ಅಂತ ಹೇಳ್ಬೋದು. ಬಟ್ ಕರೆದಿದ್ದೆ ಎಷ್ಟು ಬರ್ಬೋದು ಅಂತ ಗೆಸ್ ಮಾಡಿ ಹೇಳಲಿಕ್ಕೆ ಇಷ್ಟ ಆಗುತ್ತೆ. ಅಂದರೆ ನನ್ನ ಅನಿಸಿಕೆ 4, 5, 6, 8, 10 ಹಿಂಗೆ ಬರ್ಬೋದೇನೋ ಅಂತ ಅನಿಸ್ಬೋದು. ಜವಾರಿನೂ ಇದ್ದಾವೆ. ಜಸ್ಟ್ ಇಲ್ಲಿ ನಾವು HF ಹಸುಗಳನ್ನು ಹಿಡ್ಕೊಂಡಿದ್ದೀವಿ. ಯಾರಿಗೆ ಆಸಕ್ತಿ ಇದೆ ನೇರವಾಗಿ ಭೇಟಿ ಮಾಡಿ ಪರಿಶೀಲಿಸ್ಕೊಂಡು ಖರೀದಿ ಮಾಡೋದು ಇದು ನಿಮ್ಮ ವೈಯಕ್ತಿಕ ಜವಾಬ್ದಾರಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಹಸು ಸಿಗೋ ಮಾಹಿತಿಯನ್ನು ಮಾತ್ರ ಕೊಡ್ಬೋದು. ಬೆಲೆ, ಹಾಲು, ಇನ್ನಿತರ ವಿಚಾರ ವ್ಯತ್ಯಾಸ ಆದರೆ ಅದಕ್ಕೆ ನಾವು ಮಧ್ಯವರ್ತಿ ಆಗಿರೋದಿಲ್ಲ ಮತ್ತು ಜವಾಬ್ದಾರಿ ಆಗಿರೋದಿಲ್ಲ ಅನ್ನುವಂಥದ್ದು ನಿಮ್ಮಲ್ಲಿ ಕೋರಿಕೆ, ವಿನಂತಿ. ಹಂಗಾಗಿ ಯಾರಿಗೆ ಆಸಕ್ತಿ ಇದೆ ಅವ್ರ ನಂಬರ್ ಕೊಟ್ಟಿದ್ದೀನಿ, ಬಂದು ಖರೀದಿ ಮಾಡಲಿ. ಗುಡ್. ಜಂಬಣ್ಣಿಗೆ ಬಗಲ್ಲ ಹಿಂಗೆ ಬರಲಿ. ಗುಡ್.
ಒಂದೊಳ್ಳೆ ಲೊಕೇಶನ್ ಗೊತ್ತಾಗಿದೆ ಅನ್ಸುತ್ತೆ ನಿಮಗೆ. ತೆಲಗಿ ಗ್ರಾಮ ಇದು, ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಲ್ಲಿ ಇರ್ತಕ್ಕಂಥ ಏನ್ ಮಾಡಿ ನೋಡಿ ಒಂದು ಅರಿಶಿಣ ಮೈಯಿನ ಹಸು, ಅಂದ್ರೆ ಅರಿಶಿಣ ಬಣ್ಣ ಅರಿಶಿಣನೇ ಹಚ್ಚಿದ್ದಾರೆ ಹಸುಗೆ. ರಫೀಕ್ ಅವ್ರ ಬಳಿ ಇರ್ತಕ್ಕಂಥ ಹಸು. ನಮಸ್ಕಾರ ರಫೀಕ್, ನಮಸ್ಕಾರ ಸರ್. ಆರಾಮಿದ್ದೀರಲ್ಲ? ಹ್ಞೂ ಸರ್ ಆರಾಮ್. 3-4 ವಾರ ಗ್ಯಾಪ್ ಮಾಡ್ಬಿಟ್ರಿ. ಏನ್ ಮಾಡ್ತೀರಿ ಸರ್, ತಂದಿದ್ದಿಲ್ಲ. ತುಂಬಾ ತೆಲಿಗೆ ಹಸು ಬಂದ್ವಾ ಅಂತ ಕೇಳ್ತಾರೆ. ಸರ್ ಆಯ್ತು, ಒಳ್ಳೇದು. ಈಗ ಇವತ್ತು ಟೋಟಲ್ ಎಷ್ಟಿದೆ ತಳಿಗಳು? ಇವತ್ತು ಒಂದು 4 ತಳಿ ಅದಾವ ಸರ್. 4 ಜಾತಿ ತಳಿ, HF, ಜೆರ್ಸಿ ಕ್ರಾಸ್, ಬ್ಲಾಕ್ ಎಲ್ಲ ಅದಾವ ಸರ್. ಓಕೆ ಬಾಸ್, ಓಕೆ. ಜವಾರಿ ಕ್ರಾಸ್ ನೋಡಿದೆ. ಹ್ಞೂ ಸರ್. ಓಕೆ ಓಕೆ. ಈ ಕೈಯಲ್ಲಿ ಇಟ್ಕೊಂಡಿರೋದು ಎಷ್ಟನೇ ಸೂಲು ಹಲ್ಲ? ಫಸ್ಟ್ನೇ ಸೂಲ್ ಮಣಕ ಇದು, ಎರಡಲ್ ಇದೆ. ಎಷ್ಟು ಫಸ್ಟ್ನೇ ಸೂಲ? ಎರಡಲ್ ಸರ್. ಅಂದ್ರೆ ಇದು ಹೆವಿ ಬ್ಯಾರಲ್ ನ ಹಸು ಇದೆ. ಫಸ್ಟ್ ಲ್ಯಾಕ್ಟೇಷನ್ ಬ್ರೀಡ್, ಎರಡಲ್ಲಿ ಇದೆ ಅಂತಾರೆ. ಎಲ್ಲ ರೆಡಿಶ್ ಅಂದ್ರೆ ಪಿಂಕ್ ಕಲರ್ ಅಲ್ಲಿ ಇರ್ತಕ್ಕಂಥ ತೊಟ್ಟು ಗೊರ್ಸೆ, ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಗೊರ್ಸೆ ಇರ್ತಕ್ಕಂಥದ್ದು ಓಡಿ ಇದೆ. ರಫೀಕ್ ಅವ್ರು ಇದಕ್ಕೆ ಇಳಿಲಿಕ್ಕೆ ಟೈಮ್ ಎಷ್ಟು ದಿನ? ಇನ್ನೊಂದು 15 ದಿವಸ ಟೈಮ್ ಇದೆ ಸರ್. 15 ದಿನ. ಫಸ್ಟ್ ಲ್ಯಾಕ್ಟೇಷನ್ ಬ್ರೀಡ್, ಹಾಗಾಗಿ ಹಾಲಿಂದ ನಾ ಕೇಳಕ್ ಹೋಗೋದಿಲ್ಲ, ಗೆಸ್ ಮಾಡಬಹುದು. ಪಂಜಾಬ್ ಬಿಡಿದಂಗೆ ಸರ್ ಇದು. ಪಂಜಾಬ್ ಬಿಡಿ ಸೈಡ್ ಹೊಡಿತೈತೆ ನೋಡಿ ಸರ್. ಓಕೆ, ಫಸ್ಟ್ ಲ್ಯಾಕ್ಟೇಷನ್ ಬ್ರೀಡ್. ಇದನ್ನ ಎಷ್ಟು ಹಾಲು ಕೊಡ್ಬೋದು ನೋಡೋಣ. ನೀವು ಕಾಮೆಂಟ್ ಮಾಡಿ ಹಾಕಿ ಎಷ್ಟು ಆಗ್ಬೋದು ಅಂತ. ಯಾಕಂದ್ರೆ ಅವರು ಗೆಸ್ ಮಾಡಕ್ಕಾಗಲ್ಲ, ನಾವು ಗೆಸ್ ಮಾಡಕ್ಕಾಗಲ್ಲ. ಅದ್ರ ಮೇಲೆ ಡಿಪೆಂಡೆಂಟ್ ಇರುತ್ತೆ. ಆದ್ರೆ ಅಮೌಂಟ್ ದುಡ್ಡು ಇಷ್ಟು ಹೋಗುತ್ತೆ. ನಮ್ದು 60ರಿಂದ 120-130 ಮಟನ್ ಅದ ಸರ್. ಓಕೆ, 60ರಿಂದ ಹಿಂಗೆ ಹಿಂಗೆ ಸಾರ ಸಗಟಾಗಿ ಅದ್ರಲ್ಲಿ ನಾವು ಆಯ್ಕೆ ಮಾಡ್ಕೋಬೇಕು. ಬಂದು 60ರಿಂದ 120-130 ಮಟನ್ ಸಿಗುತ್ತೆ. ನಾವು ಬಂದು ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಮಾಡ್ಕೊಂಡು ಅವ್ರು ಹೆಚ್ಚಿಗೆ ತಗೊಳ್ಳಿ ಸರ್. ಮಾಲಿದಂಗ ಆಗದಲ್ಲ ಸರ್. ಓಕೆ ಬಾಸ್, ಒಂದೇ ಮಾತು, ಹಸು ಇದ್ದಂಗೆ ಅದ್ರ ಬೆಲೆ ಅಂತ. 60ರಿಂದ 1 ಲಕ್ಷ ಆಸುಪಾಸು ಇರ್ಬೋದು. ಏನೇ ಆಗ್ಲಿ, ನಿಮ್ಗೆ ಆಸಕ್ತಿ ಇದ್ರೆ ಮಾತ್ರ ನೇರವಾಗಿ ಬರ್ಬೋದು. ಒಂದು ಅದೇ ತರ ಚಿಕ್ಕದಾಗಿ ಕೋಡ್ ಮೂಡಿರ್ತಕ್ಕಂಥ ಹಸುನೆ, ಪೂರ್ತಿ HF ಜಾತಿಲಿ ಪ್ಯೂರಿಟಿ ನೋಡಂಗ್ ಕಾಣುತ್ತೆ. ಅದೊಂದು ಸಣ್ಣ ಕೋಡ್, ಅದಕ್ಕೇನಿಲ್ಲ. ಇದ್ರೆ ನಮ್ಗೆ ಬಾಡಿ ಇದ್ದಿದ್ರೆ ಸಖತ್ ಪ್ಯೂರ್ ಇತ್ತಲ್ಲ ಅನ್ಬೋದಿತ್ತು. ಬಟ್ ಪ್ಯೂರಿಟಿಯಲ್ಲಿ ನೋಡಿದ್ರೆ ಆಲ್ಮೋಸ್ಟ್ 90 ನಿಯರ್ ಬೈ ಇರುವಂತದ್ದು HF ಅಲ್ಲಿ. ಅರಿಸ್ಟೇಷನ್ ಅಲ್ಲಿ ಎಷ್ಟನೇ ಸೂಲು ಹಲ್ಲು ಬಾಸಿ ಸರ್? ಇದು ಎರಡಲ್ಲು, ಇನ್ನು ಫಸ್ಟ್ನೇ ಸೂಲ್ ಪಡ್ಡೆ ಇದೆ. ಎರಡಲ್ಲು ಫಸ್ಟ್ನೇ ಸೂಲ್ ಲ್ಯಾಕ್ಟೇಷನ್ ಆಯ್ತವಾ? ಸರ್ ಆಲ್ಮೋಸ್ಟ್ ಫಸ್ಟ್ ಲ್ಯಾಕ್ಟೇಷನ್ ಬ್ರೀಡ್ ತಂದಿದ್ದಾರೆ. ಆಯ್ಕೆ ನಿಮ್ಗೆ ಎರಡೇ ತರ ಸರ್. ಫಸ್ಟ್ನೇ ತರದು ಮೆಲ್ಲ. ಓಕೆ, ಯಂಗ್ ಬ್ರೀಡ್. ನೀವು ಒಳ್ಳೆ ಬೀಡು ಅದೇ ಹೆಂಗ್ ಅಂದ್ರೆ ತುಂಬಾ ಹೆಂಗಾಗಿರ್ತಕ್ಕಂಥ ಬ್ರೀಡ್ ಆಯ್ಕೆ ಮಾಡ್ಕೊಳ್ಳಿಕ್ಕೆ, ಬ್ರೀಡಿಂಗ್ ಮಾಡ್ಕೊಳ್ಳಿಕ್ಕೆ ಸೂಪರ್ ಆಗಿದೆ. ವಿಜಯನದಿಂದ ಅದರ ಸ್ಟಾರ್ಟ್ ಆಗಿರೋದು ಸಿಗೋದು ಅಪರೂಪ ಸರ್. ಇನ್ನು 15 ದಿವಸ ಟೈಮ್ ಐತೆ ಸರ್. ಇದು 15 ದಿವಸ ಪಂಜಾಬ್ ಬೀಡು ಹತ್ತಲ್ಲ ಸರ್. ಇದ್ರ ಮುಂದೆ ಹಂಗಿದೆ. ತುಂಬಾ ಸುಂದರವಾಗಿ ಸಿಂಗರ್ಸ್ಕೊಂಡಿರ್ತಕ್ಕಂಥ ಹಸು. ಇಳಿಯಕ್ಕೆ ಇನ್ನೊಂದು 15-20 ದಿವಸ. 15 ದಿವಸ ಬೇಕು ಸರ್. ಪಂಚ್ ಫೇಸ್ ಇದೆ. ಪಂಚ್ ಫೇಸ್ ಆಲ್ಮೋಸ್ಟ್ ಜರ್ಸಿಗಳು ಬರುತ್ತೆ ಅನ್ಬೇಡ್ರಿ. HF ಅಲ್ಲೂ ಕೂಡ ಈ ತರ ಬರುತ್ತೆ. ಫ್ಯಾಟ್ SNF ಗೆ ಮೋಸ್ಟ್ಲಿ ಬರಬಹುದು, ಗೆಸ್ ಮಾಡಬಹುದು ನಾವು ಅಷ್ಟೇ. ಏನಾಗ್ಬೋದು ಇದು? ಸಾರಿ, ನೀವು ಹೇಳ್ಬಿಟ್ಟಿದ್ಯಾ ಅಲ್ಲೇ ಸರ್. ಹೇಳಿ ನಾನು 60ರಿಂದ 120-130 ಮಟನ್ ಅದ ಹೇಳ್ಬಿಟ್ಟಿದ್ಯಾ. ಮತ್ತಿನ್ ನಾನು ಅದನ್ನ ಪ್ರತ್ಯೇಕವಾಗಿ ಬಾಯಿ ಕೇಳ್ರಿ. ಅದಕ್ಕೇನಿದೆ, ಒಂದೊಂದು ಹಸುಗ್ ಒಂದೊಂದ್ ಸತಿ ಕೇಳ್ರಿ, ಹೇಳ್ತೀನಿ ನಾನು. ಸರಿ, ನಾವು ಏನಾದ್ರು ಬಂದು ಒಂದ್ 90-80 ಆಸುಪಾಸ್ ಕೇಳಿ ಸಿಗುತ್ತೆ ಅಂತ ಬಂದ್ ಕೇಳ್ರಿ. ಅದಕ್ಕೇನಿದೆ, ಮಾಲಿದಂಗೆ 5 ಆಗ್ತೈತಲ್ಲ ಸರ್ ರೇಟ್. ಆಯ್ತು, ಹೌದಲ್ಲ ಅಂತೀರಾ? ಆಯ್ತಪ್ಪ, ನಿಮ್ ಮುಂದೆ ಮಾತಾಡಕ್ ನಮ್ಗೆ ಆಗಲ್ಲ, ಅಷ್ಟು ಚೆನ್ನಾಗಿ ಮಾತಾಡ್ತೀರಿ. ಹಸು ಮಾರಾಟ ಮಾಡೋದು ನೀವು. ಓಕೆ ಬಾಸ್, ನೆಕ್ಸ್ಟ್ ಹಸು ನೋಡೋಣ. ನಿಮ್ಗೆ ವೈಟ್ ಅಂಡ್ ಬ್ಲಾಕ್ ಪ್ಯಾಟರ್ನ್ ಹಸು ಬೇಡ ಅಂದ್ರೆ ಇಲ್ಲೊಂದು ಬ್ಲಾಕ್ ಅಂಡ್ ವೈಟ್ ಶೂ ತರ ಇರ್ತಕ್ಕಂಥ ಹಸು, ಒಂದು ಹಾಲ್ ಬ್ಲಾಕ್ ಅಲ್ಲಿ ಇರ್ತಕ್ಕಂಥದ್ದು ಪಡ್ಡೆ ಮಣಕ ಸುಂದರವಾಗಿದಾವೆ. ಹಸು ಅಲಂಕೃತವಾಗಿರುವಂತದ್ದು ಬೇರೆ ಪ್ರಶ್ನೆ, ಆದ್ರೆ ನೋಡಕ್ಕೆ ಕಣ್ಣಿಗೆ ತಂಪಾಗ್ಬೇಕು, ಮನಸ್ಸಿಗೆ ಬಿಡಿಸ್ಬೇಕು. ಹೀಗಿದೆ ಇದು ಮಣಕ. ಇದು ಹಾಲ್ ಮಾಡಿಲ್ಲ ಸರ್. ಇನ್ನು ಇದು ಲೆಂತ್ ಆಗುತ್ತೆ. ಲೆಂತ್ ನೋಡಿ ಸರ್, ಆ ಪಂಜಾಬ್ ಬೀಡು ಲಾಂಗ್ ಇದೆ, ಲೆಂತ್ ಆಗುತ್ತೆ. ಬ್ರೀಡ್ ಅಲ್ಲಿ ಇಲ್ಲಿ ನೋಡ್ತಾ ಫುಲ್ ಬೀಡು ಲೆಂತ್ ಇದೆ. ಪಟ್ಟಿ ನೀವು ನೋಡಿದ್ರೆ ಹಾಲ್ ಬ್ಲಾಕ್ ಫುಲ್ ಬ್ಯಾರಲ್ ಅಂದ್ರೆ ನಾವು ಗುಡಾಣ ಹೊಟ್ಟೆ ಭಾಗ ಎಷ್ಟು ಅಗಲ ಎಷ್ಟು ದೊಡ್ಡ ಬರುತ್ತೆ ಅಷ್ಟು ಒಳ್ಳೇದು ಅಂತ. ಮುಂದೆ ನೀವು ಬ್ರೀಡಿಂಗ್ ಮಾಡಿಸಿದಾಗ ಸೆಟ್ ಆಗ್ಬೇಕು. ಬ್ರೀಡಿಂಗ್ ಕೆಲಸ ಮಾಡಬೇಕು, ಹಾಲಿನಲ್ಲಿ ಕೆಲಸ ಮಾಡೋದು ತುಂಬಾ ಜನ ಇರ್ತಾರೆ. ಹಾಲ್ ಬೇಕಂದ್ರೆ ರಿಸೀವ್ ಮಾಡಿ ಸರ್, ಫೋನ್ ಬರ್ತಬೇಕು. ಹಾಗಾಗಿ ಇದೊಂದು 15-20 ದಿವಸ ಆಗ್ಬೋದು. 15-20 ದಿವಸ ಬೇಕು ಸರ್ ಮಣಕ. ಯಾಕೆ ನೆರಿಗೆ ಇದೆ. ಇದು ಕೂಡ ವಿಜಯನದಿಂದ ಆರ್ಡರ್ ಸ್ಟಾರ್ಟ್ ಆಗಿದೆ. ಕಾಂಪ್ಯಾಕ್ಟ್ ಇದೆ. ಲೆಗ್ ಸ್ಕೋರ್, ಕಾಲ್ ಕಂಬ ತುಂಬಾ ಚಂದ ಬಂದಿದ್ನಪ್ಪ. ನೇರವಾಗಿ ನೀವು ಬಂದಾಗ್ಲೂ ಹೀಗೆ ಅನ್ಸ್ಬೇಕು. ಫಸ್ಟ್ ಲ್ಯಾಕ್ಟೇಷನ್ ಬ್ರೀಡ್ ಹಾಲು ನಮ್ಗೆ ಗೆಸ್ ಮಾಡಕ್ಕೆ ಕಷ್ಟ ಆಗುತ್ತೆ. ಒಂದು 5-6 ಮೇಲೆ ಸಿಗ್ಬೋದು ಅಂತ ಸರ್. ಅದು ನಾವು ನೋಡಿ ಬಂದಿರಲ್ಲ. ಫಸ್ಟ್ನೇ ಸೂಲ್ ಕೇಳಿದ್ದೇನೆ. 10 ಬರ್ಬೋದು, 12 ಬರ್ಬೋದು, ಯಾರು ನೋಡಿಲ್ಲ ಸರ್. ಬೈಲ ಡೈಲಾಗ್ ಬರುತ್ತೆ ಅಂತಾನೆ ನಾನು 5-6 ಮೇಲೆ ಬರ್ಬೋದು. ಬರ್ಬೋದು, ಅವ್ರದ್ದು ಹಣೆ ಬರ್ ಸರ್. ಅದು ಮೇಸ್ತಂಗ ಹಾಲು. ಅದ ಫಸ್ಟ್ ಸೂಲ್ ಅಲ್ಲ, ಏನಾದ್ರು ಫಸ್ಟ್ ಕೇಳಿದೆ. ಮತ್ತೆ ಕರಿಗೊಡ್ಸಿದ್ದು ಹೀಗಿದೆ. ಓಕೆ ಬಾಸ್, ಒಳ್ಳೇದು. ನೆಕ್ಸ್ಟ್ ನೋಡುವ. ಆಯ್ಕೆ ನಿಮ್ಮದು ಇದೆ, ಜವಾಬ್ದಾರಿ ತುಂಬ ಇಂಪಾರ್ಟೆಂಟ್ ಇದೆ ನಿಮ್ಮದು. ಹಾಗಾಗಿ 6 ಮಲೆ ತೊಟ್ಟಿನ ಸೊ ಅಂದರೆ 4 ಕನ್ಫರ್ಮು. 6 ಇದ್ದರೆ ಎಷ್ಟು, 10 ಇದ್ರೂ ಅಷ್ಟೇ. 4ಅಲ್ಲಿ ಕರ್ಕೊಂಡ್ರೆ ನಾವು ಸಾಕಾಗಬೇಕು. ಬಟ್ ಮಲೆ ತೊಟ್ಟು ಮಾತ್ರ ಲೆಂತ್ ಇದೆ. ನೋಡ್ತಾ ಇದ್ದೆ, ಹೀಗೆ ಲೆಂತ್ ಇದೆ. ಬಾಡಿ ಬ್ರೀಡು ಬ್ಲ್ಯಾಕ್ ಕಡೆ ಜಾಸ್ತಿ. ಹೀಫರ್ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಹೀಫರು ಪಡ್ಡೆ ಮಣಕ. 4 ಎರಡಲ್ಲಂದೆ. ಎರಡಲ್ಲ ಸರ್. ಎರಡಲ್ಲಿ ಹೀಫರ್ 7 ಫೀಟ್ ಬರ್ಬೋದು ಉದ್ದ. ಹೈಟು 4-4.5 ಅಡಿ ಬರ್ಬೋದು. ಇನ್ನೂ ಬೆಳವಣಿಗೆಯಲ್ಲಿ ಕಾಣೋ ಹಸು ಇದು.
ಬೆಳವಣಿಗೆ ಐತೆ ಸರ್ ಇದು ಇದೆ. ಕರಲ್ಲ ಹಾಂ, ಕರಲ್ಲ ಹಂಗೆ ಕಾಣ್ತೈತೆ. ಅದು 20 ದಿವಸ ವೆಯ್ಟ್ ಮಾಡ್ಬೇಕೇನಪ್ಪ. 15 ದಿವಸನಾದರೂ ಕಾಯ್ಬೇಕು. 2 ವಾರದ ಲೆಕ್ಕ ತೊಗೊಳ್ಳೋಣ. ದೂರ ನೀವು ಹೋಗೋದಾದ್ರೆ ಇನ್ನೂ ಕಡಿಮೆ ಆಗ್ಬೋದು. ಇರ್ಬೇಕು ಸರ್ ರೈತರ ಮನೆಗೆ ಸೆಟ್ ಆಗ್ಬೇಕಂದ್ರೆ ಯಾಕಂದ್ರೆ ಸೆಟ್ ಆಗಲ್ಲ. ಒಂದೇ ಸತಿ ಕೈ ಹಾಕ್ಬಿಟ್ರೆ ಗಲಿಬಿಲಿ. ಹಾಂ, ಹೌದು. ಯಾಕಂದ್ರೆ 15 ದಿವಸ ಅವ್ರ ಮನೆಗೆ ಮೇದು ತಿಂದು ಅಂದ್ರೆ ಎಲ್ಲ ರೂಢಿ ಆಗ್ತವೆ. ಬಾಂಡಿಂಗ್ ಬೆಳಿಬೇಕು ಹಸುವಿನ ಜೊತೆ ಅಂತೇಳಿ. ಓಕೆ ಬಸ್, ಬೆಲೆ ಒಂದು 60ರಿಂದ 80, 90 ಹಿಂಗೆ ಆಗ್ತದೆ. ಬೆಳಿಗ್ಗೆ ಬಂದಾಗ 90,000 ಆಗಿದೆ. ಒಳ್ಳೆ ಬ್ರೀಡ್ ತಳಿಗಳು. ಇಲ್ಲೇ ನೆಕ್ಸ್ಟ್ ಒಂದು ಹಿಡ್ಕೊಂಡಿದ್ದಾರೆ. ಇದು ಮೋಸ್ಟ್ಲಿ ನನಗೆ 6 ಇರ್ಬೋದೇನೋ ಅಂದ್ಕೊತೀನಿ. 4 ಸರ್. 4. ಓಹೋ, ಗಾತ್ರ ನೋಡಿ ಅಂದ್ಬಿಟ್ಟೆ ನಾನು. ಸಾರಿ, ಕ್ಷಮೆ ಇರಲಿ. 4 ಪಟ್ಟೆ ಮಣಕ. ಹಾಲಿನ ನರ ಸೂಕ್ಷ್ಮತೆ ತೊಟ್ಟು ವೆರಿ ಗುಡ್. ಹಾಲು ಕೈಯಿಂದ ಕರಿಬೇಕು ಅಂದರೆ ಖುಷಿಯಾಗಬೇಕು. ಬ್ಲ್ಯಾಕ್ ಮಾರ್ಕ್ ಇರುವಂಥ ಹಾಲಿನ ನರ ಹೀಗಿದೆ. ಹಾಲಿನ ನರ ಅಂತ ಬ್ಲಡ್ ಲೈನ್ ಅದು ಬಿಟ್ಟು ಆ್ಯಕ್ಚುಲಿ ಹಾಲಿನ ನರ ಅಂತ ಆ್ಯಕ್ಚುಲಿ ಅದು ರೂಢಿ ಆಗಿಬಿಟ್ಟಿದೆ. ಹೇಗಿದೆ ಎಷ್ಟು ಚೆನ್ನಾಗಿ ರಕ್ತದ ಹರಿವಿರುತ್ತೆ ಅಷ್ಟು ಒಳ್ಳೆ ಹಸು ಹಾಲು ಕೊಡುತ್ತೆ ಅಂತೇಳಿ. ಬಸ್ ಎಷ್ಟನೇ ಸುಲಿದೆ? 2ನೇದಾ? ಹಾಂ, 2ನೇ ಸರ್ ಇದು. ಓಕೆ ಬಸ್, ಏನಿಲ್ಲ ಅಂದರೂ ನಾವು ಹಾಲು ಗೆಸ್ ಮಾಡ್ಬೋದು. ಎಷ್ಟು ಮಾಡ್ಬೋದು ಸರ್? ಅದು ಅವ್ರು ಮೇಯಿಸ್ತಾರೆ. ಅಲ್ಲ, ಗೆಸ್ ನಾನು ಹೇಳ್ತೀವಿ, ಅಜಂಪ್ಷನ್. ನಾವು ಗೆಸ್ ಅಂತ ಹೇಳ್ಬೋದು. ರೈತರು ಅಂತ ತಿಳ್ಕೊಂತಾರೆ ಹೇಳ್ರಿ. ಯಾಕಂದ್ರೆ ಅವ್ರಿಗೂ ಸ್ವಲ್ಪ ಹೊಟ್ಟೂರು ಇರ್ತೈತಿ, ರೊಕ್ಕ ಆಗಿರ್ತದೆ. ಅಷ್ಟು ಹಿಂಡ್ಲಿದ್ರೆ ಏನಂತಾರೆ ಹೇಳಿ, ಅವನೇ ಆಕಳ ಕೊಟ್ಟ ಇಷ್ಟು ಹಿಂಡಿಲ್ಲ ಅಂತ. ಓಕೆ, ಅಲ್ಲ ಯಾರು ಹೇಳಬಾರ್ದು. ಅಲ್ಲಿ ದಾರಿ ಎಂಟಲ್ಲಿ ನೋಡ್ಬೇಕು ಸರ್. ಯಾಕಂದ್ರೆ ನಾವು ತಂದಿರೋದು ಸರ್ ಇದು. ಆಯ್ತಪ್ಪ, ಮಸ್ತು ನಿಮ್ಮದು. ಬಟ್ ನಾವು ನೋಡ್ಕೊಂಡ ಅಲ್ಲೇ ಹಸು ಬಗ್ಗಲ್ಲ ಬಾರಣ. ನೀನು ಹಂಗೆ ಅದು ಬಿದ್ದಿಯಾ ಕೆಸರಲ್ಲಿ? ಓಕೆ ಆಯ್ತಪ್ಪ, ನೋಡ್ರಿ ನೆಕ್ಸ್ಟ್ ಹಂಗೆ ಬಾರೆ ವಾ. ಎಲ್ಲ ಹಸು ಹಂಗೆ ಆಯ್ಕೆ ಮಾಡಿದ್ದಿ ಕಣಪ್ಪ ನೀನು. ರಫೀಕ್ದು ಒಂದು ಪ್ಲಸ್ ಪಾಯಿಂಟ್ ಏನಂದರೆ ತೆಲಿಗಿದು ಒಳ್ಳೆ ಹೀಫರ್ಗಳನ್ನು, ಪಡ್ಡೆ ಮಣಕಗಳನ್ನು, ಮೊದಲು 2ನೇ ಸೂಲು ಹಸುಗಳನ್ನು 6, 2, 4 ಮೊಳಕ. 6 ಕಡಿಮೆನೇ ಬಿಡಿ, 2, 4 ಹಲ್ಲು ಮಾಡಿರ್ತಕ್ಕಂಥ ಪಡ್ಡೆ ಮಣಕ ಅಂತಾರೆ. ಹಾಗಾಗಿ ಇಲ್ಲಿ ವೀಡಿಯೋ ಕ್ಲಾರಿಟಿ ತುಂಬ ಚೆನ್ನಾಗಿ ಬರುತ್ತೆ. ಹಸುವಿನ ಲಕ್ಷಣ ಕೂಡ ಹಂಗೆ ಕಣ್ ತುಂಬ್ಕೋಬೋದು, ಹಂಗೆ ಬರುತ್ತೆ. ಇದು ಎಷ್ಟನೇ ಸೂಲು ಅಪ್ಪಾಜಿ? 1ನೇ ಸೂಲು ಪಡ್ಡೆ 2. ರಫೀಕು ಏನು ಹಿಡ್ಕೊಂಡಿದ್ದಾನೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾರ್ಕು. ಹಾಲು ಮಚ್ಚೆ ಕೆಲವೊಂದು ಹಸುಗೆ ಬೀಳಲ್ಲ, ಇಲ್ಲ ಹಸುಗೆ ನಾವು ನೋಡ್ಕೊಳ್ಬಹುದು. ಕಾಣ್ತಾ ಇರೋದು ಬ್ಲ್ಯಾಕ್ ಡಾಟ್ ಸ್ಪಾಟು. ಈಫರ್ ಇದೆ. ಲೆಂತ್ ಕೂಡ ಹಾಗೇ ಇದೆ. ಲೆಂತ್ಗಳು ನೋಡಬೇಕು ನಾವು. ಹಸು ನೋಡುವಾಗ ಕೆಚ್ಚಲು, ಕಾಲು ಕಂಬ ಅಂತ ಹೇಳಿದ್ರು. ಬಾಕ್ಸು ರೆಡಿ ಆಗಬೇಕಿದೆ. ಇನ್ನೂ ಎಷ್ಟು ದಿನ, ಒಂದು 20 ದಿವಸ ಹೋಗ್ಬೋದೇನೋ, ಅಥವಾ 20 ದಿವಸ ಟೈಮ್, 20 ಡೇಸ್ ಹೋಗ್ಬೋದು. ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ಮುಂದೆ ಬಸ್ ನೋಡೋಣ. ಹಸು ಹೀಗೆ ಇರುವಂಥದ್ದು. ಇವೆಲ್ಲ ಫಸ್ಟ್ ಲ್ಯಾಕ್ಟೇಷನ್, ಸೆಕೆಂಡ್ ಲ್ಯಾಕ್ಟೇಷನ್ ಬಿಡು. ಹಾಲಿಂದು ಕನ್ಫರ್ಮಿಟಿ ಕೊಡಿ ಅಂತ ಕೇಳ್ತೀನಿ ನಾನು ನಿಮ್ಮ ಪರವಾಗಿ. ಬಟ್ ಅವರು ಮತ್ತೆ ತಂದಿರ್ತೀವಿ, ಹೆಂಗೆ ಹೇಳೋದು ಅನ್ನೋ ಮಾತು ಇರ್ತೀವಿ. ಈ ಕಡೆ ಇನ್ನೊಂದಿದೆ ಪಕ್ಕದಲ್ಲಿ, ನೋಡ್ಕೊಂಬಿಡೋಣ. ಹಾಂ, 2 ಒಳ್ಳೆ ನೀಟಾಗಿ ಇದನ್ನು ನೋಡ್ತಾ ಇದ್ರು ಅಣ್ಣವ್ರು ಬಂದು ಖರೀದಿಗೆ ಅಂತೇಳಿ. ಮೋಸ್ಟ್ಲಿ ಇದು ವ್ಯಾಪಾರ ನಡೀತಾ ಇದೆ. ಅವರೆಷ್ಟು ಕೇಳಿದ್ರು, ಇವರೆಷ್ಟು ಹೇಳಿದ್ರು ಮಾಹಿತಿ ಇಲ್ಲ ನನಗೆ. ಕೇಳೋಣ. 2 ಪಡ್ಡೆ. ಮೊದಲನೇದು ಹಸುಲು? ಹಾಂ, ಮೊದಲನೇ ಸೂಲಿನ ಹಸು. 2 ಒಳ್ಳೆ ಲೆಂತ್ ಫೇಸ್ ಇದೆ. ಆ್ಯಕ್ಟಿವ್ ಇದೆ, ಹೆವಿ ಆ್ಯಕ್ಟಿವ್ ಇದೆ. ನಿಂದ್ರಕ್ಕೆ ಅದು ನಿಲ್ಲಿಸ್ಬೇಕು, ಹಿಂಗೆ ಇರಬೇಕು. ಹಸು ಆ್ಯಕ್ಟಿವ್ ಇದ್ದಷ್ಟು ಒಳ್ಳೆದು. ಮೇವು ಎಲ್ಲ ಚೆನ್ನಾಗಿ ತಿನ್ನಂಗೆ. ಡೆನ್ಮಾರ್ಕ್ ಹಸು ಇದ್ದಂಗೆ ಇದೆ ಕಣಪ್ಪ, ಬೇಗ ನೋಡಿದರೆ. ಬ್ರೀಡ್ ಆಯ್ಕೆ ಚೆನ್ನಾಗಿದೆ. ಹಾಗೆ ಒಳ್ಳೆ ಸೆಟ್ಟಾಗಿ ಹಾಲು ಕೊಟ್ಬಿಡ್ತಂದ್ರೆ ಕೊಟ್ಟವರು ಗೆದ್ದವರು, ತೊಗೊಂಡವ್ರು ಗೆದ್ದು ಬಿಡ್ತಾರೆ. ಅಂದ ತಗೊಂಡೋದ್ಮೇಲೂ ಕೂಡ ಹೀಗೆ ಬ್ರೀಡ್ ಚೆನ್ನಾಗಿ ಬರಬೇಕದು. ಹಲೋ, ಹಾಂ, ಫೋನ್ ಬರ್ತಾ ಇದೆ. ಕರೆಕ್ಟಾಗಿ ನೀವೇ ಮಾಡ್ತಿರ್ತೀರಿ, ಹಾಗಾಗಿ ಫೋನ್ ಮಾಡ್ತಾ ಇರ್ತಾರೆ. ಹಣ ಬಂದಿದ್ದಾವೆ ಇಲ್ಲ ಅಂತೇಳಿ ಮಾತಾಡ್ಕೊಳ್ಳಿ ಅವರು. ಬಸ್ ಇದು ಇನ್ನೂ ಲೂಸ್ ಇದೆ. 15-20 ದಿವಸ ಟೈಮ್ ಇದೆ ಸರ್ ಇದು. 15-20 ದಿವಸ ಮೋಸ್ಟ್ಲಿ. ಇದು ಹಾಲಿನ ಕೆಪಾಸಿಟಿ ಬಾಕ್ಸು ಎಷ್ಟಾಗ್ಬೋದು ಬಸ್? ನಾವು ಅವ್ರಿಗೆ ಬೇಡ, ನಾವು ನೀವು ಮಾತಾಡ್ಕೊಳ್ಳೋಣ ಎಷ್ಟು ಫಿಲ್ ಆಗ್ಬೋದು ಈ ಹಸು ಅಂತ. 6 ಇದು ಕಡೆಯಲ್ಲಿ ಸರ್, ಕಡೆಯಲ್ಲ. ಕಡೆಯಲ್ಲಿದೆ ಸರ್, ಕಡೆ ಹಲ್ಲು. ಇಳಿಯೋದಕ್ಕೆ ಇನ್ನೂ 15 ದಿವಸನಾ? ಹಾಂ, ಬೇಕು ಸರ್. ಇನ್ನು 15 ದಿವಸ ಅಂತಾರೆ. ಇದೊಂದು ರೇಟ್ ಕೇಳ್ಬೋದಾ? ಇದೊಂದು ಕೇಳಿ ಸರ್, ಏನಾಗ್ಬೋದು ಅಂತ? ಇದು 95 ಹೇಳ್ತೀನಿ ಸರ್. 95 ಹೇಳ್ತೀರಿ, ಒಂದು 80 ಆ ಕಡೆ ಕೊಡ್ತೀನಿ ಸರ್. ಅಷ್ಟು ಬಂದು 90 ಆಜುಬಾಜು. ಹಾಂ, ಬಂದ್ರೆ ಕೊಡ್ತೀನಿ ಸರ್. ಓಕೆ, ಹಾಲು ಬರುತ್ತೆ ಸರ್ ಇದು. ಹಾಂ, ಆಯ್ತಪ್ಪ. ಕರಿ ಗೊರ್ಸೆ ಇದೆ. ಒಳ್ಳೆ ಬ್ರೀಡ್ ಮಾಡಿಸೋ. ಸಾರಿ, ಹಾಲಿಗೆ ಬ್ರೀಡಿಗೆ ಅಂತೇಳಿದ್ರೆ ಚಾಯ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಹಸು ಇರಬೇಕು. ಇದಾವೆ ಹಸು ಇವತ್ತು, ಮಾಡ್ಕೊಳ್ಳಿ. ಫ್ರೈಡೇ ಮಾರ್ನಿಂಗು ಇಲ್ಲಿ ಇದ್ದಿದ್ದು ಹಸು ಸುಮಾರು ಜನಕ್ಕೆ ಕಣ್ಣಿಗೆ ಬಿದ್ದಿದೆ. ಏನು ಜಮಣ್ಣ
ಆರಾಮಿದ್ದೀವಿ ನೋಡಿ ಖುಷಿ ಆಯ್ತು ನಿಮ್ಮನ್ನು. ಇಲ್ಲಿ ಇದೆಷ್ಟನೇದು ಅಲ್ಲಿಂದಪ್ಪ? ಅದು ಆರಲ್ಲು. ಎಷ್ಟು ಗೊತ್ತಾ? ಇಲ್ಲೊಂದು ನಿಮಿಷ ನಿಮಗೆ ಡಾಟ್ ಸ್ಪಾಟ್ ಪ್ಯಾಚಸ್ ನೋಡ್ಕೊಂಡೆ ಹೋಗ್ಬಿಡೋಣ. ಮೈ ತುಂಬ ಮಚ್ಚೆ ತುಂಬ ಇದೆ ಸರ್ ಮಚ್ಚೆ. ಅಷ್ಟು ಸುಲಭವಾಗಿ ಹೇಳಲ್ಲ. ಮೈ ತುಂಬ ಮಚ್ಚೆ ಅದು ಮನುಷ್ಯರಿಗಾಗಿರ್ಬೋದು ಪ್ರಾಣಿಗಳಿಗಾಗಿರ್ಬೋದು. ಬಟ್ ಒಂದು ಮಾತಿದೆ, ಅದು ರೂಢಿ ಸಂಪ್ರದಾಯ ಜನಪದರಲ್ಲಿ. ಹಾಗಾಗಿ ಮೈ ತುಂಬ ಮಚ್ಚೆ ಇರುವಂಥದ್ದು ಭಾಳ ಲಕ್ಷಣ ಅಂದ, ಅದಕ್ಕೆ ಕೇಳಿದ್ವಿ. ನೀವು ಹಾಕಿ ಅದು ನಿಜಾನ ಗೊತ್ತಿಲ್ಲ. ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ನಾವು ನೋಡ್ತಿರ್ತೀವಿ, ಅಬ್ಸರ್ವ್ ಮಾಡ್ತಿರ್ತೀವಿ, ಹಾಲಿನ ಇಳುವರಿ ಈ ಥರ ಹಸುಗಳಿಗೆ ಪರವಾಗಿಲ್ಲ ಅಂತ. ತೊಟ್ಟಿಗಿಟ್ಟು ಬಿಡಿ ಬಿಡಿಯಾಗಿದೆ. ಯಜಮಾನ್ರ ಕೇಳ್ತಾ ಇದ್ರಾ? ಹಾಕ್ರಿ, ಕೈ ಹಾಕ್ರಿ ನೋಡೋಣ. ಹಾಕ್ರಿ ಏನಾಗಲ್ಲ. ಹಿಂಗೆ ಹಿಡಿ, ಹಿಂಗೆ ಸುಮ್ಮನೆ ಅಂಗಡಿ ಏನು ಹೋಗತ್ತೆ ನಿಂತು ಅದೇನು ಹಾಕೈತಿ ಅಂಗಡಿ ಅದ ಮತ್ತೆ. ಯಜಮಾನ್ರ ಅವ್ರು ಬೇಡ, ನೀವು ಹೇಳ್ರಿ. ಏನು ಹೇಳಿದ್ರು ಅವ್ರು ಕೈಯಲ್ಲಿ? ಅವ್ರು ಒಂದು 5 ಹೇಳ್ತಾರೆ. ಒಂದು 5 ಹೇಳ್ತಾರೆ. ನೀವು ಎಷ್ಟಕ್ಕೆ ಕೇಳಿದ್ರಿ? ನಾ ಕೇಳ್ಯಾರಪ್ಪ, ಹೆದರಿಕೆ ಬಂತು. ಹೌದಾ? ಎಷ್ಟು ಕೇಳ್ಬೇಕಂತ ಮಾಡಿರಿ ಹೇಳ್ರಿ, ಅದಕ್ಕೇನಂತೆ. ಒಂದು 70. ಹಿಂಗೆ ಮತ್ತೆ ಕೇಳಿದ್ರೆ ಶಿಟ್ಟಾತ ನಮಗೇನು ಊಟಕ್ಕೆ ನೀರು ಬಿಡ್ತೀವಿ ನಾವೇನಾರ. 70 ಕೇಳಿದ್ರೆ ಅವರು. 1 5 ಹೇಳಿದ್ರೆ 70 ಅಂತ ಆಜು ಬಾಜು ಆಗ್ಬೋದು ಅಂತ ಅನ್ಸುತ್ತೆ. ನೆಕ್ಸ್ಟ್ ಹಂಗೆ ಹಸು ಹಿಡ್ಕೊಂಡೇ ಬಂದುಬಿಟ್ರು ಅವರು. ಇದೆಷ್ಟನೇ ಸೂಲು ಅಲ್ಲಿಂದಪ್ಪ? ಇದು ಆರಲ್ಲಿದೆ. ಇದು ಆರಲ್ಲ? ಹೇಳಿದ್ರೆ 2ನೇದಾ 3ನೇದಣ್ಣ? ಸರ್ ಇದು ಓಕೆ. ಇದು ನೋಡಪ್ಪ ಬಾಕ್ಸ್ ಫಿಲ್ ಆಗಬೇಕು. ಇದು 15 ಟೈಮ್ ಇದೆ ಸರ್. 15 ದಿವಸ. 15 ದಿವಸ ಕಾಯಬೇಕಾಗಿರುತ್ತೆ. ಜಾಸ್ತಿ ಹೋಗ್ಬೋದು ಅನ್ಸುತ್ತೆ ನನಗೆ. 15ರಿಂದ 20 ದಿವಸ ಆಗತ್ತೆ. ಜಂಬಣ್ಣ ಕರೆಕ್ಟ್ ಅಲ್ಲ ಜಂಬಣ್ಣ? ಸರಿ. ಇದೊಂದು ಕಡಿಮೆ ರೇಟಿಗೆ ಸಾಗೋದು ಐತಾ ಏನಾದರೂ? ಬಂದ್ರಿ ಇಲ್ಲಿ ಹೆಚ್ಚು ಕಮ್ಮಿ ಐತೆ, ನಾನು ಹೇಳಿನಲ್ಲ. ರಿಸೀವ್ ಮಾಡಿರಿ, ಕಟ್ ಮಾಡಬೇಡ್ರಿ, ಪಾಪ ಫೋನ್ ಮಾಡ್ತಿರ್ತಾರೆ. ಓಕೆ. ಇನ್ನೊಂದು ಚಕಾಚಕ್ ಹಾಗೆ ಇದಾಗೋದು HF ಅಲ್ಲಿ ಕ್ರಾಸ್ ಬ್ರೀಡೆ. ಇದು 6ರಿಂದ ಇರಬೇಕು ಇದ್ರೆ. ಓಕೆ. ಏನ್ ಬಸ್ 6ಅಲ್ಲ? ಆರಲ್ಲ. ಇದು 6 ಟೀತ್ ಬ್ರೀಡು. 6ಲಿಂದು ಲೆಂತಿ ಮೊಲತಟ್ಟು, ಕೋಡ್ ಗೀಡೆಲ್ಲ ಬ್ಲ್ಯಾಕ್ ಶೇನು, ಕರಿ ಮತ್ತು ಬಿಳಿ ಗೊರ್ಸೆ. ಇನ್ನೆಷ್ಟು? 15 ದಿವಸ ಟೈಮ್ ಲೆಕ್ಕ. ರೈತರ ಮನೆಗೆ ಹೋಗಿ ಒಂದಷ್ಟು ತರ ಆಗ್ಬಾರ್ದು ಸರ್. ಹಾಂ ಆಯ್ತಪ್ಪ, ಒಳ್ಳೆಯದು. ಓಕೆ, ಸೆಟ್ ಆಗ್ಬೇಕು. ಹಾಗೆ ಕೆಲವರು ದಿಢೀರ್ನೇ ಬೇಕು ಅಂತಾರೆ, ಕೆಲವರು ಇರಲಿ ಒಂದು 10 ದಿವಸ ಅಂತಾರೆ. ಅವಾಗ ಏನೇ ಆಗಲಿ. ಓಕೆಪ್ಪ. ಇನ್ನೊಂದು ಜವಾರಿ ಜರ್ಸಿ 2 ಮಿಕ್ಸ್ ಆಗಿ. ಅದೇ ಹಳೆ ಕಾಂಗ್ರೆಸ್ ನೋಡಂಗೆ ಆಯ್ತು. ಬಟ್ ಆ್ಯಕ್ಚುಲಿ ಜರ್ಸಿ ಮತ್ತು ಜವಾರಿಗೆ ಅಥವಾ ರೆಡ್ಡೆನ್ಗೂ ಅಥವಾ ಜವಾರಿಗೆ ಏನಾದ್ರು ಮಿಕ್ಸ್ ಆಗಿರ್ಬೋದು ಅಂತ. ಎಷ್ಟು ಸೂಲು ಅಲ್ಲಿಂದ? ಇದು 2 ಸೂಲು ಸರ್. ಭಾರಿ ಸಾದಿ. ಮನೆ ಹಾಲಿಗೆ ಅಡ್ಡಿ ಇಲ್ಲ, ಇಟ್ಕೊಳ್ಳಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಭಾರಿ ಸಾದಿ ಸರ್. ಗಟ್ಟಿ ಆಗಲ್ಲ ಸರ್, ಎಲ್ಲಿಗಾರ ಹಿಡ್ಕೊಂಡು. ಅದೇ ಮನೆ ಗುಡ್ಡು ಗಿಡ್ಕೊಂಡು ಏನು ಸಿಕ್ಕೋನಲ್ಲ. ಇದು ರಫ್ ಬಿಡಪ್ಪ, ನೋಡಿದ್ರೆ ಹೇಳ್ಬಿಡ್ತಾರೆ. HF ಜಾತಿ ಅಲ್ವಲ್ಲ. ಕ್ರಾಸ್. 2ನೇ ತಂದೆಲ್ಲ ಹೇಳಿದ್ರೆ? 6ಅಲ್ಲ, 2ನೇದು. ಚಂದ ಇತ್ತಪ್ಪ, ಏನು ಪ್ರಾಬ್ಲಮ್ ಇಲ್ಲ. ನಾನಂತೂ HF ಜೊತೆ ಏನಾದ್ರು ಬೇಕು ಅಂದರೆ SNF ಫ್ಯಾಟಿಗೆ ಮನೆ ಹಾಲಿಗೆ ಅಂದರೆ ಇಟ್ಕೊಳ್ಳಿಕ್ಕೆ ನನ್ನ ಕಡೆಯಿಂದ ಓಕೆ ಅನಿಸುತ್ತೆ. ಇನ್ನು ನೀವು ನೋಡ್ಕೊಳ್ಳೋದಾದ್ರೆ ನೇರವಾಗಿ ಬಂದು ಪರಿಶೀಲಿಸ್ಕೊಂಡು ಹೋಗ್ಬೋದು. ಏನು ಇದೊಂದು ರೇಟ್ ಹೇಳ್ಬಿಡಿ, ಏನಾಗಲ್ಲ ಸರ್. ಇದಕ್ಕೆ 65,000 ವ್ಯಾಪಾರ. 55 ಬಂದು ಕೊಟ್ಬಿಡೋದು ಇಷ್ಟೇ. ಅದಕ್ಕೆ ಈಗ ನಿಮ್ಮಪ್ಪ ವಸ್ತು ನೀವು. ಗುಡ್. ಆಯ್ತು. ವಾತಾವರಣ ಅಂತೂ ಸೂಪರ್ ಆಗಿದೆ. ಮಳೆ ಮೋಡ ಎಲ್ಲ ತೆಲಗಿ ವಿಜಯನಗರ ಜಿಲ್ಲೆ ಕಡೆ ಕರಿ ಮೋಡ ಬ್ಯಾಕ್ಗ್ರೌಂಡ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಅದ್ರ ಜೊತೆ ಜವಾರಿ ಇದೆ. ನಾನು ಜವಾರಿ ಕ್ರಾಸ್ ಬರುತ್ತೆ. ಕಂಟ್ರಿ ನಮ್ಮ ಕಡೆ ಕಂಟ್ರಿ HF ಅಂತಾರೆ. ಕಂಟ್ರಿ HF ಅಂತಾರೆ. ಜವಾರಿ HF ಮಿಕ್ಸ್ ಆಗಿರ್ತಕ್ಕಂಥ ತಳಿ. ಎಷ್ಟಲ್ಲಿಂದು? 6 ತಳಿ. ಹಾಂ, 15 ದಿವಸ ಕಾಯಬೇಕು ನೋಡ್ರಪ್ಪ ಅಜ್ಜಿ. ಇದಕ್ಕೆ ಏನೇ ಅಂದರೂ ನನ್ನ ಅಜಂಪ್ಷನ್ ಹಾಲಿಂದ 4-5 ಲೀಟ್ರ್ ಒಳಗೆ ಬರ್ಬೋದು. ನನ್ನ ಅಜಂಪ್ಷನ್ನು ಅಷ್ಟೇ. ಅವರಂತೂ ಹೇಳಲ್ಲ, ಅವ್ರು ನಮ್ಮ ಹಸು ಕನ್ಫರ್ಮೇಷನ್ ಇಲ್ಲ ಅಂತ. ಇದು ಒಂದು 50 ಆಜುಬಾಜುನ 40 ಆಜುಬಾಜು? 40 ಮ್ಯಾಗ ಬಂದು ಕೊಡ್ತೀನಿ ಸರ್. 40 ಆಜುಬಾಜು. ಆಯ್ತು ಬಾಸ್. ಇನ್ನೊಂದು ಜರ್ಸಿ ಮಿಕ್ಸ್ ಇದೆಯಪ್ಪ. ಗಬ್ಬನಾ? ಓಕೆ. ಇಳಿಯಕ್ಕೆ ಎಷ್ಟು ದಿನ ಬೇಕಾ ಸರ್? ಇನ್ನೊಂದು 15 ಬೇಕು. 15 ದಿವಸ ಕಾಯಬೇಕಾಗಿದೆ. ಜರ್ಸಿ ಇದೆ. ನಿಮ್ಗೆ ಏನಾದರೂ ರೆಡ್ ಮಿಕ್ಸ್ ಬರ್ತೈತೆ ಅನಿಸುತ್ತೆ. ನೋಡಿ ನೀವು, ನಿಮ್ಗೆ ಏನು ಅನ್ಸುತ್ತಪ್ಪ ನೋಡೋರಿಗೆ. ಇಲ್ಲಣ್ಣ ಅದು ಜರ್ಸಿ ಸಾಯಿವಲ್ಲ ಇಲ್ಲ, ಜರ್ಸಿಗೆ ಮಿಕ್ಸ್ ಕ್ರಾಸ್ ಬ್ರೀಡ್ ಇದೆ. 4-5 ಲೀಟ್ರ್ ಒಳಗೆ ಬರ್ಬೋದು ಅಂದ್ಕೊಳ್ತೀನಿ ನಾನು. 2ನೇದ ಸೂಲ್ ಇದು? ಸೂಲ್ 2ನೇದ 3ನೇದ? ಅಯ್ಯೋ ಸಾರಿ ಫಸ್ಟ್ನೇದಾ? ಬಟ್ಟೆ 4 ಮಣ್ಕಾಕೊಂಡ್ರೆ ಇದು ಸರಿ. ಗಬ್ಬ ಇನ್ನೊಂದು 20-25 ದಿವಸ ಬೇಕು ಇಳಿಯೋಕ್ಕೆ.
45, 50, 60 ಅಷ್ಟೇ. 45 ಸಾವಿರ. ಹಾಂ 45 ಸುಮ್ಕ 65 70 ಹೇಳಿದ್ರೆ ಅವೆಲ್ಲ ಹೇಳ್ತಾರೆ. 45 ಬಂದ್ರೆ ಕೊಡ್ತೀವಿ. 45 ಬಂದರೆ ಸಿಗುತ್ತೆ ಈ ಜರ್ಸಿ. ಮತ್ತು ನೀನು ಆಗ ಸ್ಟಾರ್ಟಿಂಗ್ 45ರಿಂದ ಅಂತ ಹೇಳ್ಬಿಡ್ಬೇಕಿತ್ತು ನೀನು. 40-45ರಿಂದ ಆಯಿತು. ಇದಾವ ಹಸು ಇನ್ನೂ ಮುಗ್ದವ? ಓಕೆ. ಬೆಳಗ್ಗೆ ನಿಮ್ಮ ನಮ್ಮ ಮುಂದೆ 2 ಸೇಲ್ ಅದು ಸೇಲ್ ಆಗ್ತವೆ, ಬಟ್ ಇನ್ನೂ ಇಲ್ಲ ನೋಡ್ರಿ, ಹಿಂದೆ ದೊಡ್ಡ ಲಾಟೆ ಇದೆ. ರಫೀಕ್ ಹತ್ರ ಹೆಂಗ್ ಬ್ರೀಡ್ ನೋಡೋಕೆ ಬೇಕಾದ್ರೆ ಖುಷಿನೇ, ಕಣ್ ತುಂಬ್ಕೊಳ್ಳಿಕ್ಕೆ ಹಸು ಪ್ರಿಯರಿಗೆ, ಅಥವಾ ವೀಡಿಯೋದಲ್ಲಿ ಕೆಲವರು ಎಂಜಾಯ್ ಮಾಡ್ತಾರೆ ವೀಡಿಯೋನ, ಅಂಥವ್ರಿಗೆ ಕರೆಕ್ಟ್. ಯಜಮಾನ್ರು ರಾಣೆಬೆನ್ನೂರ್ನವರಾ? ಹಾಂ ಆಯ್ತು ಹಂಗಂದೆ. ಹೋಗ್ಲಿ ಇರುವೆ ಬರ್ತೀವಿ. ಹೋಗ್ಬೋದು ರಫೀಕ್ ಅಣ್ಣನ ಹತ್ರ ಆಕಳನ ತಗೊಂಡು ಹೋಗೋದಾ? ತಗೊಂಡು ಹೋಗ್ಬೋದು. ಸುಮಾರು ಎಷ್ಟು ಹಸು ಇದ್ದೀನಿ ಇಲ್ಲ ನಾ ಅಂದಾಜು? ಇಲ್ಲಿದ್ದ ಒಂದು ಅಂದಾಜು ಒಂದು 10 ಹಸು ಇದೀನಿ. 10 ವಯಸ್ಸು ಇದೆಯಲ್ಲ? ಹಾಂ ಚೆನ್ನಾಗಿ ಬಂದವಲ್ಲ ಎಲ್ಲ? ಚೆನ್ನಾಗಿ ಬಂದವೆಲ್ಲ ಹಸು ಚೆನ್ನಾಗಿದಾವೆ. ಹಾಗಾಗಿ ಅದೇ ಬೇಕಿರೋದು ರೈತರಿಗೆ. ಹೊಟ್ಟಿದ್ದೀವಿ, ಗಾಡಿ ಹೋಯ್ತು, ವೆಹಿಕಲ್ ನೀವು ಬೈಕಲ್ಲಿ ಹೋಗ್ಬೇಕಾ? ಹ್ಞೂ ಸರ್. ಹುಷಾರು, ತುಂಬ ದೂರ ಹೋಗೋದು. ಹ್ಞೂ ಸರ್. ಹೆಲ್ಮೆಟ್ ಎಲ್ಲ ಯೂಸ್ ಮಾಡ್ಕೊಂಡು ಹೋಗ್ರಿ. ಬರೋಣ. ಓಕೆ ಅಮ್ಮ.